ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ ಭಾಗ 34. ನೀಲುಗೆ ಸಾಮ್ರಾಟ್ ಮತ್ತು ರಾಶಿಕಾ ಇಬ್ಬರನ್ನ ನೋಡಿದ ಕೂಡಲೇ ನೀಲು ರಾಶಿಕಾ ಭುಜದ ಮೇಲೆ ವಾಲ್ಕೊಂಡು ಅಳಲು ಪ್ರಾರಂಭಿಸಿದ್ಲು. ಅವಳಿಗೆ ತನ್ನ ಅಳುವನ್ನು ನಿಯಂತ್ರಿಸಲು ಸಾಧ್ಯ ಆಗಲಿಲ್ಲ. ಆಗ ಅವಳ ತಲೆಯನ್ನು ಸವರ್ತಾ ಸಾಮ್ರಾಟ್ ಸಮಾಧಾನ ಪಡಿಸ್ದ. ನೀಲು, ಈಗ ಯಾಕೆ ಹೀಗೆ ಅಳ್ತಾ ಇದೆಯಾ? ಇಲ್ಲಿ ನೋಡು, ಹೇಳೋದನ್ನ ಅರ್ಥ ಮಾಡ್ಕೊ. ಗರ್ಭಿಣಿಯಾಗಿರುವ ಹೆಣ್ಣು ಹೀಗೆಲ್ಲ ಅಳಬಾರ್ದಮ್ಮ ಅಂತ ಅವನು ಹೇಳ್ತಿದ್ದಾಗ ರಾಶಿಕಾ ಕೂಡ, ಇಲ್ಲಿ ನೋಡು ನೀಲು, ಯಾವುದೋ ಒಂದು ಕೆಟ್ಟ ಗಳಿಗೆ ಏನೇನೋ ನಡೀತಾ ಇದೆ, ಎಲ್ಲವೂ ಸರಿಯಾಗ್ತಾ ಇದೆ, ನೀನು ಚಿಂತೆ ಮಾಡಬೇಡ. ಇಲ್ಲಿ ನೋಡು, ಆರಂಭದಲ್ಲಿ ಎಲ್ಲರೂ ಕೇಳಿದಾಗಲೇ ನಿನಗೆ ಹೀಗೊಂದು ಸಮಸ್ಯೆ ಇದೆ, ವೈದ್ಯರು ಹೀಗಂತ ಹೇಳಿದರು ಅಂತ ನೀನು ಹೇಳಿದರೆ ಈಗ ಇಷ್ಟೊಂದು ದೊಡ್ಡ ಸಮಸ್ಯೆ ಬರ್ತಾ ಇರಲಿಲ್ಲ ಅಲ್ವಾ? ಮನೆಯಲ್ಲಿ ಎಂದಿಗೂ ಸತ್ಯವನ್ನು ಮುಚ್ಚಿಡಬಾರ್ದು ನೀಲು. ನೀನು ಕಷ್ಟಪಟ್ಟು ಅವರನ್ನು ಕಷ್ಟಪಡಿಸಿ, ಇಲ್ಲಿ ನೋಡು, ನಿಮಗೊಂದು ಮಗು ಹುಟ್ಟುವ ಸಮಯದಲ್ಲಿ ಇಬ್ಬರು ತಲಾ ಒಂದೊಂದು ಕಡೆ ದೂರ ಆಗಿದ್ದೀರಿ. ಇದು ಮಗುವಿನ ಮೇಲೆ ತಾನೇ ಪರಿಣಾಮ ಬೀರೋದು. ಸ್ವಲ್ಪ ಆದರೂ ಅರ್ಥ ಮಾಡ್ಕೊ ನೀಲು. ಇನ್ನು ಮುಂದೆ ಹೀಗೆ ಇರಬೇಡ. ಏನೇ ಇದ್ದರೂ ಮನಸ್ಸು ಬಿಚ್ಚಿ ಹೇಳು ಅಂತ ಅವಳಿಗೆ ಸಾಂತ್ವನ ಹೇಳಿದ್ಲು. ಅಕ್ಕ, ನಾನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು, ಎಷ್ಟು ಮೂರ್ಖತನ ಅನ್ನೋದು ಇವತ್ತು ನನಗೆ ಚೆನ್ನಾಗಿ ಅರ್ಥ ಆಗಿದೆ ಅಕ್ಕ. ರೋಹಿಣಿ ನನ್ನ ಹತ್ರ ಒಳ್ಳೆಯವಳಂತೆ ನಟಿಸಿದ್ಲು. ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಎಲ್ಲವನ್ನ ಅವಳೇ ಮಾಡಿದ್ಲು. ಆದರೆ ಇವತ್ತು ಅವಳೇ ನನ್ನ ಮಾವನನ್ನು ಮದುವೆಯಾಗಲು ಹೊರಟಿದ್ದಾಳೆ. ನನಗೇನು ಇದೆಲ್ಲ ಸಹಜವಾಗಿ ನಡೆದಂತೆ ಕಾಣ್ತಾ ಇಲ್ಲ. ಬಹುಶಃ ರೋಹಿಣಿಗೆ ಮೊದಲೇ ನನ್ನ ಮಾವನ ಮೇಲೆ ಇಷ್ಟ ಇತ್ತೋ ಏನೋ. ನಮ್ಮ ಮದುವೆಗೂ ಮುಂಚೆನೇ ಅದಕ್ಕಾಗಿಯೇ ನಾನು ಕೇವಲ ಹೊಟ್ಟೆ ನೋವು ಅಂತ ಹೇಳಿದ್ದಕ್ಕೆ ಇಷ್ಟು ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡಿಬಿಟ್ಲು ಅಂತ ಅವಳು ಹೇಳಿದ್ಲು. ಆ ರೋಹಿಣಿ ಬಳಿ ನೀನು ಮಾತನಾಡಿದ್ದೆ ಅಂತ ಹೇಳಿದ ಆ ನಂಬರ್ನ ಬೇರೆ ಯಾವನೋ ಹುಡುಗ ಇಟ್ಕೊಂಡಿದ್ದಾನೆ. ಇದೆಲ್ಲ ನೋಡುವಾಗ ನೀಲು ನನಗೂ ಹಾಗೇ ಅನ್ನಿಸ್ತಿದೆ. ರೋಹಿಣಿ ಏನೋ ಪಕ್ಕಾ ಪ್ಲ್ಯಾನ್ ಮಾಡಿನೇ ಹೀಗೆ ಮಾಡಿದ್ದಾಳೆ ಅಂತ. ಅದನ್ನು ಹೇಗೆ ಪ್ರೂವ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಹೇಗೋ ನಿನ್ನ ಗಂಡ ಪೊಲೀಸ್ ತಾನೇ, ಹೇಗಾದರೂ ಮಾಡಿ ಅವನೇ ಕಂಡು ಹಿಡಿತಾನೆ ಬಿಡು, ನೀನು ಚಿಂತೆ ಮಾಡಬೇಡ ಅಂತ ಸಾಮ್ರಾಟ್ ಹೇಳ್ದ. ಇನ್ನು ಮುಂದೆ ಕಂಡು ಹಿಡಿದು ಏನು ಮಾಡೋದು ಮಾವ? ಯಾರೋ ಒಬ್ಬ ಹೇಳಿದ್ದನ್ನು ನಂಬಿ ನನ್ನ ಹೊಟ್ಟೆಯಲ್ಲಿರುವ ಮಗುವನ್ನು ಅವಮಾನಿಸಿದ್ರಲ್ಲ, ಈ ಮಗು ನಂದ ಅಥವಾ ಅವಂದ ಅಂತ ಕೇಳಿದ್ರು ಅಲ್ವಾ? ಆಮೇಲೆ ಅವರು ಸತ್ಯ ಕಂಡು ಹಿಡಿದ್ರು. ನಾನು ಹೇಗೆ ಅವರೊಂದಿಗೆ ಸೇರಿ ಬಾಳಲು ಸಾಧ್ಯ ಮಾವ? ನನ್ನ ಮಗುವಿನ ಮುಖ ನೋಡಿದಾಗಲೆಲ್ಲ ಅವ್ರು ಕೇಳಿದ ಪ್ರಶ್ನೆನೇ ನೆನಪಿಗೆ ಬರ್ತಿದೆ ಅಲ್ವಾ? ಎಷ್ಟೇ ಕೋಪ ಇರಲಿ ಮಾವ, ಆದರೆ ಅವರು ನನ್ನ ನಡತೆ ಬಗ್ಗೆ ತಪ್ಪಾಗಿ ಮಾತನಾಡಿದ್ದು ತಪ್ಪು ತಾನೇ ಅಂದ್ಲು. ನನಗೆ ಅದನ್ನು ಮಾತ್ರ ಸಹಿಸ್ಕೊಳ್ಳಲು ಆಗ್ತಿಲ್ಲ ಮಾವ. ನಾನು ಸ್ವಾರ್ಥಿ ಏನಲ್ಲ ಮಾವ. ನಾನೇನಾದರೂ ಸ್ವಾರ್ಥಿಯಾಗಿದ್ದರೆ ನನ್ನ ಜೀವನ ಚೆನ್ನಾಗಿದ್ದರೆ ಸಾಕು, ಬದುಕಿರೋವರೆಗೂ ನಾನು ಸಂತೋಷವಾಗಿರಬಹುದು ಅಂತ ನಾನು ಅವ್ರ ಜೊತೆ ಆಗಲೇ ಸೇರಿ ಬದುಕ್ತಾ ಇದ್ದೆ ಅಲ್ವಾ? ಆದರೆ ನಾನು ಅವ್ರ ಮೇಲೆ ಅತಿಯಾದ ಪ್ರೀತಿ ಇಟ್ಕೊಂಡಿದ್ದೆ. ನನ್ನ ಮಾವನಿಗೆ ಒಂದು ಮಗುವನ್ನು ಹೆತ್ಕೊಡ್ಲಾಗದೆ, ಅವ್ರನ್ನ ಒಂದು ಮಗುವಿಗೆ ಅಪ್ಪನನ್ನಾಗಿ ಮಾಡಲು ಸಾಧ್ಯ ಆಗದೆ, ಆ ಯೋಗ್ಯತೆಯೇ ಇಲ್ಲದೆ ನಾನು ಯಾಕೆ ಅವರೊಂದಿಗೆ ಸೇರಿ ಬಾಳಬೇಕು ಅಂತ ನನಗನ್ನಿಸ್ತು. ಅವರು ನನ್ನೊಂದಿಗೆ ಸೇರಿ ಬಾಳಿದರೆ ಆಮೇಲೆ ಈ ಜನ್ಮದಲ್ಲಿ ಇನ್ನೊಬ್ಬ ಹೆಣ್ಣನ್ನು ನೆನೆಸ್ಕೊಂಡು ಕೂಡ ನೋಡೋದಿಲ್ಲ. ಆ ರೀತಿ ಒಂದು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಅವರನ್ನು ಬಿಟ್ಟು ನಾನು ದೂರನೇ ಉಳಿದೆ. ಹಾಗಾದರೂ ನನ್ನನ್ನು ದ್ವೇಷಿಸಿ ಅವರು ದೂರ ಇಟ್ಟರೆ ಅವರು ಮತ್ತೊಂದು ಮದುವೆಯಾಗಿ ಅವರಿಗೂ ಕುಟುಂಬ ಮಕ್ಕಳು ಅಂತ ಸಂತೋಷವಾಗಿರ್ತಾರೆ ಅಂತ ನಾನು ಭಾವಿಸಿದ್ದೆ. ಅವರಿಗೆ ವಾರಸುದಾರರಿಲ್ಲದೆ ಹೋಗಬಾರ್ದು ಅಂತ ಅಂದ್ಕೊಂಡೆ ಮಾವ. ಆದರೆ ಕೊನೆಗೆ ನೋಡಿದರೆ ನನ್ನ ನಡತೆಯನ್ನೇ ಅವಮಾನಿಸಿದಾಗಿ ಬಿಟ್ಬಿಟ್ಟು. ಪರವಾಗಿಲ್ಲ ಮಾವ, ಇನ್ನು ಮುಂದೆ ಹತ್ತು ಗೋಳಾಡಿ ಏನು ಮಾಡೋದು ಅಂದು ನಾನೇ ಹೋಗಿ ನನಗೆ ವಿಚ್ಛೇದನ ಬೇಕು ಅಂತ ಕೇಳಿದೆ. ಆಗಲೂ ಕರ್ಕೊಂಡು ಹೋಗಿ ಸಹಿ ಹಾಕಿ ಲಾಯರ್ ಮೂಲಕ ನನಗೆ ಡೈವರ್ಸ್ ಕೊಟ್ಟರು. ನಾನು ಕೇಳಿದ್ದನ್ನೆಲ್ಲ ಮಾಡಿದರು. ಇನ್ನು ಮುಂದೆ ಅವ್ರ ಮೇಲೆ ನನಗೆ ಹಕ್ಕು ಚಲಾಯಿಸೋದು ನಾನು ಮಾಡುವ ತಪ್ಪು ತಾನೇ? ಆಮೇಲೆ ನನಗೆ ಮಗುವೆ ಹುಟ್ಟಿದ್ರು, ಆ ಮಗುವಿಗೆ ಹೊಣೆ ನಾನೇ ತಾನೇ ಮಾವ. ಅವ್ರ ಬಳಿ ಹೇಗೆ ಕೇಳಲು ಸಾಧ್ಯ? ವಿಚ್ಛೇದನವಾಗಿದೆ, ಮದುವೆಯಾಗಲು ಹೋಗ್ತಾ ಇದ್ದಾರೆ, ಸಂತೋಷವಾಗಿ ಇರಲಿ ಮಾವ. ನನಗೆ ಯಾವುದೇ ಸಮಸ್ಯೆ ಖಂಡಿತ ಇಲ್ಲ. ಆದರೆ ನನ್ನ ಮನಸ್ಸಿಗೆ ಈಗ ನೋವಾಗ್ತಾ ಇರೋದು ನನ್ನ ಮಗುವನ್ನು ಅವಮಾನಿಸಿದ್ರಲ್ಲ, ಅದು ಮಾತ್ರ.
ಅದನ್ನು ಎಂದಿಗಾದರೂ ಒಂದಿನ ಅವರು ಅರ್ಥ ಮಾಡಿಕೊಂಡ್ರೆ ಸಾಕು. ಉಳಿದಂತೆ ಅವರೊಂದಿಗೆ ಸೇರಿ ಬದುಕಬೇಕು ಅನ್ನೋ ಆಸೆಯೂ ಕೂಡ ನನಗೆ ಇಲ್ಲ. ಮನಸ್ಸಿನಿಂದ ನಾನು ಸತ್ತು ಹೋಗಿದ್ದೇನೆ ಮಾವ. ಈಗ ಜೀವಂತವಾಗಿರೋದು ಈ ಮಗುವಿಗಾಗಿ ಮಾತ್ರ. ಸತ್ತರೆ ಕೆಟ್ಟ ಹೆಸರು ಬರುತ್ತಲ್ವಾ ಅಂತ, ಆ ಒಂದೇ ಒಂದು ಕಾರಣಕ್ಕಾಗಿ ಮಾತ್ರ ಅಂತ ಹೇಳಿ ಅಳ್ತಾ ಇದ್ದವಳ ಬೆನ್ನನ್ನು ರಾಶಿಕಾ ಮೆಲ್ಲನೆ ಸವರ್ತಾ ಇದ್ಲು. ಇಲ್ಲಿ ನೋಡಿ ನೀಲು, ನೀನು ಹೀಗೆಲ್ಲ ಮಾತಾಡಬೇಡ. ನಿನ್ನ ಜೀವನ ಅಷ್ಟಕ್ಕೆ ಮುಗಿದು ಹೋಯಿತು. ಇನ್ನು ಬದುಕಬೇಕಾದದ್ದು ಇಷ್ಟು ಇದೆ. ಈಗಲೇ ಹೀಗೆ ಮಾತನಾಡ್ತಾ ಇದ್ದೀಯಾ? ಹೊಟ್ಟೆಯಲ್ಲಿ ಮಗುವಿದೆ ಅಲ್ವಾ, ಸಂತೋಷವಾಗಿರಬೇಕು. ಸರಿ, ನೀನು ಚೆಕಪ್ ಮಾಡಿಸ್ತಿದ್ದೀಯಾ ಇಲ್ವಾ ಅಂತ ರಾಶಿಕಾ ಕೇಳಿದರು. ಅಕ್ಕ, ಇನ್ನೂ ಚೆಕಪ್ ಮಾಡಿಸಿಲ್ಲ. ನಾನು ಮೊದಲು ಅವ್ರ ಬಳಿ ಹೋಗಿ ಜಗಳ ಆಡಿದೆ. ಆಗ ಏನಾದರೂ ರಿಪೋರ್ಟ್ ಬದಲಾಗಿರಬಹುದು. ಅದಕ್ಕೆ ಸಾರಿ ಅಂದರು. ಅದು ನನ್ನ ಜೀವನವನ್ನು ಸರಿಪಡಿಸುತ್ತಾ? ನನ್ನ ಗಂಡನ ಬಳಿ ಹೇಳ್ತೇನೆ ಅಂತ ಕೋಪದಿಂದ ಮಾತನಾಡಿ ಬಂದುಬಿಟ್ಟೆ. ಮತ್ತೆ ಹೋದಾಗ ಅವರು ನನ್ನನ್ನು ಇವತ್ತೇ ಮೊದಲ ಬಾರಿ ನೋಡ್ತಾ ಇರುವಂತೆಯೇ, ಅದು ಅಲ್ಲದೆ ನಾನು ಅಬಾರ್ಷನ್ ಮಾಡಿಸಲು ಅವರ ಆಸ್ಪತ್ರೆಗೆ ಹೋದಂತೆಯೂ ಗಂಡನಿಲ್ಲದೆ ನಾನು ಮಾಡೋದಿಲ್ಲ ಅಂತ ಅವರು ಹೇಳಿ, ಮತ್ತೆ ಅದಕ್ಕಾಗಿ ನಾನು ಅವರನ್ನು ಇಲ್ಲಿಗೆ ಕರ್ಕೊಂಡು ಹೋದಂತೆ ಇನ್ನೊಂದು ಸಮಸ್ಯೆನ ಸೃಷ್ಟಿ ಮಾಡಿಬಿಟ್ರು ಅಕ್ಕ. ಅವರು ಅದನ್ನು ನಂಬಿಟ್ರು. ಒಟ್ಟಿನಲ್ಲಿ ನಾನು ಹೇಳೋದನ್ನು ಬಿಟ್ಟು ಬೇರೆ ಎಲ್ಲರೂ ಹೇಳೋದನ್ನು ಅವರು ನಂಬ್ತಾ ಇದ್ದಾರೆ. ಇಂಥವ್ರ ಬಳಿ ನಾನು ಏನಂತ ಅರ್ಥ ಮಾಡಿಸಲು ಸಾಧ್ಯ ಅಕ್ಕ? ಕೊನೆಯದಾಗಿ ಆ ಡಾಕ್ಟರ್ ಏನು ಹೇಳ್ತಾಳೆ ಗೊತ್ತಾ? ನೀನು ಇಷ್ಟಕ್ಕೆ ಸುಮ್ಮನಾದರೆ ಪರವಾಗಿಲ್ಲ. ಇದ್ರ ಮೇಲೆ ಈ ಸಮಸ್ಯೆನ ದೊಡ್ಡದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಆಸ್ಪತ್ರೆಯಲ್ಲಿ ಮಾತ್ರ ಅಲ್ಲ, ನೀನು ಬೇರೆ ಯಾವ ಆಸ್ಪತ್ರೆಗೆ ಹೋದರೂ ಕೂಡ ನಿನಗೇನೆ ಗೊತ್ತಿಲ್ಲದಂತೆ ನಿನ್ನ ಮಗುವನ್ನು ಕಲಿಸ್ಬಿಡ್ತೇನೆ, ಅಂದರೆ ಅಬಾರ್ಷನ್ ಮಾಡಿಸ್ಬಿಡ್ತೇನೆ ಅಂತ ಹೆದರಿಸ್ತಿದ್ದಾಳೆ ಅಕ್ಕ. ಚೆಕಪ್ಗೆ ಹೋಗಲು ನನಗೆ ಭಯ ಆಗ್ತಿದೆ ಅಕ್ಕ. ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ತಿಳಿದೆ ಸುಮ್ಮನೆ ಇದ್ಬಿಟ್ಟೆ ಅಂತ ಹೇಳಿದ್ಲು. ಹುಚ್ಚಿಯಂತೆ ಆಡಬೇಡ ನೀಲು, ಅವಳು ಬೆದರಿಸಿಲ್ಲ ಅಂತ ಕೇಳಿ ಆ ಡಾಕ್ಟರ್ ಹೆಸರೇನು ಅಂತ ಸಾಮ್ರಾಟ್ ಕೇಳ್ದ. ಜನನಿ ಮಾವ. ಆಸ್ಪತ್ರೆ ಹೆಸರು NCK ಅಂದ್ಲು. ಬಿಡು, ನಾನು ನೋಡ್ಕೊಳ್ತೇನೆ. ನನಗೆ ತಿಳಿದ ಮಟ್ಟಿಗೆ ಈ ಡಾಕ್ಟರ್ ರೋಹಿಣಿ ಅವರ. ಆಮೇಲೆ ಆ ಸಂಜಯ್ ಎಲ್ಲರೂ ಸೇರಿ ಪಕ್ಕಾ ಪ್ಲ್ಯಾನ್ ಮಾಡಿನೇ ನಿನ್ನನ್ನು ಹೀಗೆ ಸಿಕ್ಕಾಕಿಸ್ತಾ ಇದ್ದಾರೆ. ಆದರೆ ಒಬ್ಬರಿಗೊಬ್ಬರು ಪರಿಚಯವೇ ಇಲ್ಲದಂತೆ ಇದ್ದಾರೆ. ಅದೇ ಹೇಗೆಂದು ಅರ್ಥ ಆಗ್ತಿಲ್ಲ. ಬಹುಶಃ ರೋಹಿಣಿ ಸ್ಪಷ್ಟವಾಗಿ ಯೋಚಿಸಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಸೂರ್ಯ ಪೊಲೀಸ್, ಹಾಗಾಗಿ ಸಣ್ಣದೊಂದು ಸಮಸ್ಯೆ ಬಂದರೂ ಸಿಕ್ಕಿಬೀಳ್ತಾಳೆ ಅನ್ನೋ ಭಯ ಅವಳಿಗೆ ಇದ್ದೇ ಇರುತ್ತೆ. ಅದಕ್ಕಾಗಿಯೇ ಎಲ್ಲವನ್ನ ಸ್ಪಷ್ಟವಾಗಿ ಪ್ಲ್ಯಾನ್ ಮಾಡಿದ್ದಾಳೆ. ಖಂಡಿತ ಸಿಕ್ಕಿಬೀಳ್ತಾಳೆ. ನೀನು ಚಿಂತೆ ಮಾಡಬೇಡ ನೀಲು. ಅಷ್ಟು ಜನರ ಮುಂದೆಯೂ ನೀನು ಒಳ್ಳೆಯ ಹುಡುಗಿ ಅಂತ ಸಾಬೀತುಪಡಿಸೋದು ನಿನ್ನ ತಾಯಿಯ ತಮ್ಮನಾಗಿ ನನ್ನ ಜವಾಬ್ದಾರಿ. ಅದೇ ರೀತಿ ನಿನ್ನ ಗಂಡನ ಜೊತೆ ನೀನು ಚೆನ್ನಾಗಿ ಬಾಳುವಂತೆ ಮಾಡೋದು ಕೂಡ ನಿನ್ನ ಮಾವನಾಗಿ ನನ್ನ ಜವಾಬ್ದಾರಿ. ನೀನು ಧೈರ್ಯವಾಗಿರು. ನಿನ್ನ ಮಗು ಹುಟ್ಟೋದ್ರೊಳಗೆ ಎಲ್ಲ ಸಮಸ್ಯೆಗಳು ಸರಿಯಾಗುತ್ತೆ. ಮದುವೆ ಮಂಟಪದವರೆಗೂ ಬೇಕಾದರೆ ಹೋಗಲಿ. ಖಂಡಿತ ಸೂರ್ಯನಿಗೂ ರೋಹಿಣಿಗೂ ಮದುವೆ ನಡೆಯಲು ನಾನು ಬಿಡೋದಿಲ್ಲ. ಅವಳಿಗೆ ಸರಿಯಾದ ಪಾಠವನ್ನು ನಾನು ಕಲಿಸ್ತೀನಿ ಅಂತ ಆಕ್ರೋಶದಿಂದ ಮಾತನಾಡಿದ ಸಾಮ್ರಾಟ್. ಸರಿ, ನೀನು ಹೀಗೆಯೇ ಕೂರಬೇಡ. ಎದ್ದು ಸ್ನಾನ ಮಾಡಿಕೊಂಡು ಹೊರಡು. ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರೋಣ ಅಂದ. ಇಲ್ಲ ಮಾವ, ಬೇಡ. ಯಾಕಂತ ಅಂತ ಅವಳು ತಡವರಿಸಿದಾಗ, ಏಯ್ ಹೊಡಿತೇನೆ ನೋಡು. ಹೊಟ್ಟೆಯಲ್ಲಿ ಮಗುವನ್ನು ಇಟ್ಕೊಂಡು ಚೆಕಪ್ ಮಾಡಿಸ್ತೇ ಇರ್ತೀಯಾ? ನಿನ್ನನ್ನು ರಾಶಿಕಳನ್ನು ಅದೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ತಿಂಗಳ ಅವಳನ್ನು ಚೆಕಪ್ ಮಾಡಿಸೋಕ್ಕೆ ಕರ್ಕೊಂಡು ಹೋಗುವಾಗ ನಿನ್ನನ್ನು ಕೂಡ ಕರ್ಕೊಂಡು ಹೋಗ್ತೇನೆ. ನೀನು ಬೇಕಾದರೆ ನೋಡು, ಮಗು ಹುಟ್ಟೋದ್ರೊಳಗೆ ಸೂರ್ಯ ಬದಲಾಗಿರ್ತಾನೆ ಅಂತ ಮತ್ತೊಮ್ಮೆ ಅವಳಿಗೆ ಸಾಂತ್ವನ ಹೇಳ್ದ. ಮಾವ, ನಾನು ಹೇಳ್ತಾ ಇದ್ದೇನೆಂದು ತಪ್ಪಾಗಿ ತಿಳ್ಕೊಬೇಡಿ. ಸೂರ್ಯ ಮಾವನ ಮೇಲೆ ನಾನು ಪ್ರಾಣವನ್ನೇ ಇಟ್ಟಿದ್ದೆ. ಆದರೆ ಈಗ ಈ ನಿಮಿಷ ಅವ್ರ ಮೇಲೆ ನನಗೆ ಅಷ್ಟೊಂದು ಕೋಪ ಇದೆ. ಯಾರು ಏನೇ ಹೇಳಿದರೂ ನಂಬಿಡ್ತಾರಾ? ಅವರಿಗಿಂತ ಸ್ವಂತ ಬುದ್ಧಿ ಇಲ್ವಾ? ಅಥವಾ ನಿಜವಾದ ಪ್ರೀತಿ ಮನಸ್ಸಿನ ಒಂದು ಮೂಲೆಯಲ್ಲಾದರೂ ಅವಳು ತಪ್ಪು ಮಾಡಿಲ್ಲ ಅಂತ ಹೇಳಬೇಕಿತ್ತಲ್ಲ. ಆ ಭಾವನೆ ಕೂಡ ಇಲ್ಲದೆ ಹೋಯ್ತಾ ಮಾವ? ಆ ಮಟ್ಟಿಗೆ ನನ್ನ ಮೇಲೆ ಅವರಿಗೆ ನಂಬಿಕೆ ಇಲ್ಲದೆ ಹೋಗಿದೆಯಾ? ಹೀಗಿರುವಾಗ ಅವ್ರ ಮನಸ್ಸಿನಲ್ಲಿರುವ ಪ್ರೀತಿ ಮಾತ್ರ ನಿಜ ಹೇಗೆ ಆಗಲು ಸಾಧ್ಯ ಮಾವ? ಬೇಡ ಮಾವ, ನಾನು ಕೆಟ್ಟವಳಲ್ಲ ಅಂತ ಪ್ರೂವ್ ಮಾಡಿದರೆ ಸಾಕು. ಉಳಿದಂತೆ ನನ್ನ ಮಗುವನ್ನು ನಾನೇ ಚೆನ್ನಾಗಿ ನೋಡ್ಕೊಳ್ತೀನಿ. ನನಗೂ ನನ್ನ ಮಗುವಿಗೂ ಅವರು ಈಗಷ್ಟೇ ಅಲ್ಲ, ಎಂದೆಂದಿಗೂ ಬೇಕಾಗಿಲ್ಲ ಅಂತ ದೃಢವಾಗಿ ಅವಳು ಮಾತನಾಡಿದ್ದು
ಕೇಳಿ ಸರಿ ಕಂದ, ಇದ್ರ ಬಗ್ಗೆ ಹೆಚ್ಚು ಮಾತನಾಡಿದರೆ ಮನಸ್ಸಿಗೆ ವೇದನೆ ಹೆಚ್ಚಾಗುತ್ತೆ ಅಂತ ಹೇಳಿ ಸಾಮ್ರಾಟ್ ಮತ್ತು ರಾಶಿಕಾ ಸರಿ ಬಾ ನಾವು ಹೊರಡೋಣ, ವೆಯ್ಟ್ ಮಾಡೋಣ ಹೊರಗೆ ಅಂತ ಸಾಮ್ರಾಟ್ ಹೇಳ್ದ. ನೀಲು ನೀನು ರೆಡಿಯಾಗಿ ಬಾ, ನಾವು ಹೋಗೋಣ ಹಾಸ್ಪಿಟಲ್ಗೆ ಅಂತ ರಾಶಿಕಾ ಮತ್ತು ಸಾಮ್ರಾಟ್ ಹೇಳಿ ಹೊರಗೆ ಹೋದರು. ಆಗ ಶಾಂತಿ ಇಬ್ಬರಿಗೂ ಟೀಯನ್ನು ತಂದುಕೊಟ್ಲು. ಅಕ್ಕ, ನೀನು ಮಾಡಿದ್ದು ನಿನಗೆ ನ್ಯಾಯನಾ ಅಂತ ಸಾಮ್ರಾಟ್ ಈಗ ಶಾಂತಿಯನ್ನು ನೋಡಿ ಕೇಳ್ದ. ನಾನೇನಪ್ಪ ತಪ್ಪು ಮಾಡಿದೆ ಅಂತ ಕೇಳಿದ್ಲು ಶಾಂತಿ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಮಾತ್ರ ನೀನು ಉತ್ತರ ಹೇಳು ಅಕ್ಕ